ಹಾಯ್ ಡಾರ್ಲಿಂಗ್ಸ್, ಇದ್ರಲ್ಲಿ ಒಂದು ಹಾವಿದೆ. ಈ ಹಾವನ್ನ ನೋಡಕ್ ಮೊದಲು ಈ ವಿಡಿಯೋ ನಾವು ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಈ ಹಾವು ಏನು ಅಂತ. ಎಲ್ಲರೂ ಇದನ್ನ ಎಬ್ಬಾವ್ ಮರಿ ಅದು ಇದು ಅನ್ಕೊಂಡು ಹೋಗಿ ಅದ್ರ ಕೈಲಿ ಓಡಿಸ್ಕೊಂಡವ್ರೆ ಜಾಸ್ತಿ. ಸೊ ಬೇಕಾದಲ್ಲ ನಾನು ಇವಾಗ ನಮಗೆ 500 ರೂಪಾಯಿ ಕೊಟ್ರೆ ರೆಸ್ಕ್ಯೂ ಮಾಡ್ತೀವಿ, ಇಲ್ಲ ಕಾಸಿಲ್ಲ ಅಂತಂದ್ರು ಬಂದು ರೆಸ್ಕ್ಯೂ ಮಾಡ್ತೀವಿ. ಎಂತಕ್ಕೆ ನಾವು ಕಾಸಿಸ್ಕೊಂತೀವಿ ಅಂತಂದ್ರೆ ನೆಕ್ಸ್ಟ್ ಅವನ್ನ ರೆಸ್ಕ್ಯೂ ಮಾಡ್ಬೇಕಂದ್ರೆ ನಮ್ಮ ಗಾಡಿಗೆ ಪೆಟ್ರೋಲ್ ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು 500 ರೂಪಾಯಿ ಇಸ್ಕೊಳ್ತೀವಿ. ನಾವು ಹೋಗ್ತೀವಿ 50 ಕಿಲೋಮೀಟರ್ ಹೋಗ್ತೀವಿ, ಅಲ್ಲಿ ಕೊಡೋರು ಪ್ರೀತಿಯಿಂದ ಕೊಡ್ತಾರೆ. ನಾವು ಯಾರನ್ನೂ ಕಾಸು ಬೇಕು ಅಂತ ನಾವು ಕೇಳಲ್ಲ. ನಾವು ಬಂದಿರ್ತೀವಿ ನಮ್ಮ ಪೆಟ್ರೋಲ್ ಕನ್ಸ್ಗೋಸ್ಕರ ಕಾಸಿಸ್ಕೊಂಡಿರ್ತೀವಿ. ಅದನ್ನ ಬಿಟ್ಟು ಅವ್ನು ಕಾರ್ತಿಕ್ನ ಕರ್ಸಿ 500 ರೂಪಾಯಿ ಕಾಸು ಕೊಡ್ಬೇಕಲ್ಲ, ಅದ್ರ ಬದಲು ನನಗೊಂದು ಕ್ವಾರ್ಟರ್ ಕೊಡ್ಸೋ ನಾವ್ ಹಿಡಿತೀನಿ ಅಂದ್ಬಿಟ್ಟು ಗೊತ್ತಿಲ್ಲಲ್ಲ ಮಾಡಲ್ಲ ಹೋಗ್ಬಿಟ್ಟು ಅದನ್ನ ಹಿಡಿಯಕ್ಕೆ ಹೋದ್ರೆ ಏನಾಗ್ತದೆ ಹೇಳಿ? ನೋಡಿದ್ರಲ್ಲ ವಿಡಿಯೋನ ಹೆಂಗೆ ಕಚ್ಕೊಂಡು ಸತ್ತವ್ರೆ ಅಂತ. ಅದೆಲ್ಲ ಬೇಕಾ? ರೆಸ್ಕ್ಯೂರ್ಸ್ನ ಕರೀರಿ, ಪ್ರೊಫೆಷನಲ್ಸ್ನ ನಾವಿರ್ತೀವಿ, ರೆಸ್ಕ್ಯೂ ಮಾಡಿ ತಗೊಂಡೋಗಿ ಅದರದ್ದೇ ಅಂತ ಒಂದು ಅಪ್ಡೇಟ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ಈ ಅವೇರ್ನೆಸ್ನ ಮಾಡ್ತಿರೋದು. ಇದೊಂದು ಪ್ರಪಂಚದಲ್ಲಿ ಅತಿ ಡೆಡ್ಲಿಯಸ್ಟ್ ಸ್ನೇಕ್ ಅಲ್ಲಿ ಟಾಪ್ 7 ನಲ್ಲಿರುವಂತಹ ಒಂದು ರಸಲ್ ವೈಪರ್ ಅಂತಾರೆ. ಈ ಹಾವನ್ನ ರೆಸ್ಕ್ಯೂ ಮಾಡ್ಬೇಕಂದ್ರೆ ನನಗೇನ ಎಷ್ಟೋ ಹಾವುಗಳನ್ನ ರೆಸ್ಕ್ಯೂ ಮಾಡಿದೀನಿ, ಅಂಥದ್ರಲ್ಲಿ ಇಷ್ಟು ಭಯ ಆಗುತ್ತೆ ಈ ಹಾವನ್ನ ರೆಸ್ಕ್ಯೂ ಮಾಡ್ಬೇಕಂದ್ರೆ. ಅದನ್ನ ಬಿಟ್ಟು ಹೆಂಗಂದ್ರೆ ಹಂಗೆಲ್ಲ ಏನೋ ಇವ್ ನೋಡ್ಕೊಂಡು ಹಿಂಗೆ ಎಬ್ಬಾವನ್ನ ಹಿಡ್ಕೊಂಡು ದೇಕೋ ಬೈ ಐಸಾ ಬೈ ಅನ್ಕೊಂಡು ಹಿಂಗೆ ಕಚ್ಕೊಂಡು ಪಟಾಕಿ ಹಾಕ್ಸ್ಕೊಂಡ ಬೇಕಾ ಇವೆಲ್ಲ? ರೆಸ್ಕ್ಯೂವರ್ಸ್ನ ಕರೆದ್ರೆ ನಾವು ಆರಾಮಾಗಿ ರೆಸ್ಕ್ಯೂ ಮಾಡ್ತೀವಿ, ತಗೊಂಡ್ ಬಂದು ನೋಡಿ ಇಲ್ಲಿ ರಿಲೀಸ್ ಮಾಡ್ತೀವಿ. ಈಗ ಎಷ್ಟು ಡೆಡ್ಲಿ ಸ್ನೇಕ್ ಅಂದ್ರೆ ಇದು. ನಾನೇ ಇಷ್ಟು ಹಾವೆಲ್ಲ ಹಿಡ್ದಿದ್ದೀನಿ, ಮುಟ್ಬೇಕಂದ್ರೆ ಭಯ ಆಗ್ತದೆ. ಈ ಎಗ್ರು ಕಚ್ಬಿಡ್ತದೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಅದ್ರ ಪಾಡ್ಗೆ ಅದು ಹೋಗ್ತದೆ. ಈ ವಿಡಿಯೋ ಮುಖಾಂತರ ನಾನು ಹೇಳ್ತಿರೋದೇನಂತಂದ್ರೆ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಿರ್ತೀನಿ, ಸೇವ್ ಅನಿಮಲ್ಸ್, ಸೇವ್ ಎನ್ವೈರನ್ಮೆಂಟ್. ಹಾವುಗಳನ್ನು ಉಳಿಸಿ, ಪ್ರಾಣಿಗಳನ್ನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಲವ್ ಯು ಆಲ್ ಡಾರ್ಲಿಂಗ್ಸ್.